ಹಾಯ್ ಹೆಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸೊರಬಿ ವೆಂಕಟೇಶ್. ಇವತ್ತು ವೀಡಿಯೋನ ರೋಡಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಎಸ್, ಆ್ಯಕ್ಚುಲಿ ಐಕಿಯಾಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಐಕಿಯಾಗೆ ನಾವು ಹೋಗಬೇಕಾದ್ರೆ ಯೂಶ್ವಲಿ ನೈಸ್ ರೋಡಲ್ಲಿ ಹೋಗ್ತೀವಿ. ಬಟ್ ಇವತ್ತು ಸ್ವಲ್ಪ ನೈಸ್ ರೋಡ್ ಬೇಡ, ಬೇರೆ ಕೆಲಸ ಇತ್ತು ಗೊರಗುಂಟೆಪಾಳ್ಯ ಅಂತ. ಅದು ಮುಗಿಸ್ಕೊಂಡು ಹೋಗಬೇಕಾದ್ರೆ ಆ್ಯಕ್ಚುಲಿ ಆನ್ ದ ವೇ ಗೊರಗುಂಟೆಪಾಳ್ಯ ರಿಲಯನ್ಸ್ ಸ್ಟಾಪ್ ಹತ್ರ ನಿಮಗೆ ಅಲ್ಲಿ ಮಾಡ್ರನ್ ಬ್ರೆಡ್ ಒಂದು ಫ್ಯಾಕ್ಟ್ರಿ ಇದೆ. ಅಲ್ಲಿ ಗೇಟ್ ಸೇಲ್ ಹಾಕ್ಕೊಂಡಿರ್ತಾರೆ. ಅಂದರೆ ಯೂಶ್ವಲಿ ಯಾವಾಗಲೂ ಓಪನ್ ಇರುತ್ತೆ. ಅಲ್ಲಿಂದ ಫ್ರೆಶ್ಶಾಗಿ ಇರೋವಂಥ ಬ್ರೆಡ್ ಆಗಿರ್ಬೋದು, ರಸ್ಕ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಥರ ಬಿಸ್ಕಿಟ್ಗಳು ಎಲ್ಲ ಇಟ್ಟಿರ್ತಾರೆ. ಬರ್ತಾ ಒಂದು ವೇ ಮಾಡ್ರನ್ ಬ್ರೆಡ್ ಹತ್ರ ನಿಲ್ಸಿದ್ವಿ. ಅಲ್ಲೊಂದು ಔಟ್ಲೆಟ್ ಇರುತ್ತಲ್ಲ, ಅಲ್ಲಿ ತೊಗೊಂಡು ಬಂದ ಇದನ್ನು ಚಾಕೊಲೇಯರ್ ಗೇಟ್ ಸೇಲ್ ಅಂದರೆ ಮೇನ್ ರೋಡಲ್ಲೇ ಇತ್ತು. ಈಗ ಅದನ್ನು ಈ ಕಡೆ ಅಡ್ಜಸೆಂಟ್ ರೋಡ್ಗೆ ಹಾಕಿದ್ದಾರೆ. ಇದು ಅದೊಂದು ಬನಾನಾ ಪುಡಿಂಗ್, ಒಂದು ಕೇಕ್, ಹಾಗೆ ಒಂದು ರಸ್ಕ್. ಯೂಶ್ವಲಿ ಈ ಕಡೆ ಬಂದರೆ ನಾವು ಈ ಕಡೆ ಬರೋದು ತುಂಬ ರೇರ್. ಈಗ ನಾವು ತುಮಕೂರ್ಗೆ ಹೋಗ್ಬೇಕಾದ್ರೂ ಆ ಕಡೆ ಲೈಕ್ ತಾವರೆಕೆರೆ ಆ ಕಡೆ ಹೋಗ್ತೀವಿ, ನಮ್ಗೆ ಅದು ಹತ್ರ ಅಂತ. ಈಗ ಐಕಿಯಾಗಿ ಬರ್ತಿದ್ವಲ್ಲ ಅಂತ ಈ ಸೈಡೇ ಬಂದ್ವಿ. ಮತ್ತು ನೈಸ್ ರೋಡ್ ಏನು ತೊಗೊಳ್ಳಿಲ್ಲ, ಹಂಗೆ ಬರ್ಬೋದು ಅಂತ. ಸೊ ಈ ಕಡೆ ಬಂದಾಗ ಅಷ್ಟೇ ಮಾಡ್ರನ್ ಬ್ರೆಡ್ ಇದೆಯಲ್ಲ, ಅಲ್ಲಿ ಗೇಟ್ ಸೇಲಲ್ಲಿ ಬ್ರೆಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ತೊಗೊಂಡ್ರೆ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಸ್ಯಾಂಡ್ವಿಚ್ ಆ್ಯಂಡ್ ರಿಯೋ ಇದ್ದಾಗ ಇದೆಲ್ಲ ತೊಗೊಂಡು ಹೋಗ್ತಿದೆ. ಅದಕ್ಕೆ ಫುಲ್ ಇಷ್ಟ. ಇದನ್ನು ಹೊಸದಾಗಿ ಬಂದಿದೆಯಂತೆ, ನೋಡೋಣ, ತಿಂದು ಹೇಳ್ತೀನಿ. ಆ್ಯಂಡ್ ಯಾರಾದರೂ ಈ ಕಡೆ ಬಂದರೆ ಮಾತ್ರ ಮಿಸ್ ಮಾಡ್ಕೊಬೇಡಿ, ಡೆಫಿನೆಟ್ಲಿ ತೊಗೊಂಡು ಹೋಗಿ, ಚೆನ್ನಾಗಿರುತ್ತೆ. ನಾನು ಒಂದು 4-5 ಇರುತ್ತೆ ಅಂತ ಅಂದ್ಕೊಂಡ್ರೆ ಫುಲ್ ತುಂಬಿಡಿದ್ದಾರೆ. ಎಲ್ಲರಿಗೂ ಹಂಚ್ಕೊಂಬರ್ಬೋದು. ನಂಗೆ ಇಷ್ಟೊಂದಿದೆ ಅನ್ನೋ ಐಡಿಯಾ ಇಲ್ಲ. ಬಟ್ ಏನದು ಕ್ರೀಮ್ ಬೈಟ್ ಎಗ್ಲೆಸ್ ಅಂತೆ ಚಾಕೊಲೇಯರ್ ಕೇಕ್. ಅದು ಏನು ಗೊತ್ತಾ, ನಾನು ಎಲ್ಲಿ ಹೋದ್ರು ವೆಂಕಟೇಶ್ಗೆ ಚಾಕ್ಲೇಟ್ ಇಷ್ಟ ಅಂತ ಚಾಕ್ಲೇಟೇ ತೊಗೊಂಬರ್ತೀನಿ, ಬೇರೆ ಯಾವುದೂ ತರಲ್ಲ. ಎಷ್ಟಿದೆ ಅಂತಂದರೆ ಆಲ್ಮೋಸ್ಟ್ ಮೈ ಗಾಡ್ 5, 10, 15 ಪೀಸ್ ಇದೆ. ನೋಡೋಣ ಹೆಂಗೆ ಖಾಲಿ ಮಾಡೋದು ಅಂತ ಗೊತ್ತಿಲ್ಲ. ಯಾಕೆ ನಾವು ಇಷ್ಟೊಂದೆಲ್ಲ ತಿನ್ನಲ್ಲ. ತುಂಬ ಚೆನ್ನಾಗೋಗಿತ್ತು ಅಂತ ನಾನು ಏನೋ ತೊಗೊಂಬರ್ತೀನಿ ಅಂತ ಹೋದರೆ ಇನ್ನೇನೋ ತೊಗೊಂಬಂದೆ. 3 ಫ್ಲೇವರ್ಸಲ್ಲಿ ಇತ್ತು. ಒಂದು ಚಾಕ್ಲೇಟು, ಆಮೇಲೆ ಒಂದು ಮಿಕ್ಸ್ಡ್ ಫ್ರೂಟ್ ಲೇಯರ್ ಕೇಕ್, ಇನ್ನೊಂದು ವೆನಿಲಾ ಲೇಯರ್ ಕೇಕ್. ಎಲ್ಲ ಎಗ್ಲೆಸ್. ನೋಡಿ, ಸೂಪರ್ ಅಲ್ಲ? ನೋಡಿ, ಚೆನ್ನಾಗಿದೆ ಅಂತ ಅನ್ಸುತ್ತೆ ನೋಡೋಕ್ಕೆ. ತುಂಬ ದೊಡ್ಡದು ಇಲ್ಲ, ತುಂಬ ಚಿಕ್ಕದು ಇಲ್ಲ. ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಆಮೇಲೆ ಸಕ್ಕರೆ ಕಮ್ಮಿ ಇದೆ. ಚೆನ್ನಾಗಿದೆ, ಬರ್ತ್ ಅನ್ಸುತ್ತೆ. ಆದರೆ 15-20 ತಿಂದು ಖಾಲಿ ಮಾಡೋದು ತುಂಬ ಕಷ್ಟ ಇರುತ್ತೆ. ನೋಡೋಣ, ಸ್ಮಾರ್ಟ್ ಎಲ್ಲರೂ ಸೇರಿ ಬಾಟ್ಲಕ್ಕೆ ಏನಾರು ಆ ಥರ ಎಲ್ಲ ಇದ್ದರೆ ಖಾಲಿ ಮಾಡ್ಬೋದು. ಅಥವಾ ಹಿಂಗೆ ಓಡಾಡ್ಕೊಂಡು ನಮ್ಮನ್ನೇ ಖಾಲಿ ಆಗುತ್ತಾ ಗೊತ್ತಿಲ್ಲ. ಬಟ್ ಟೇಸ್ಟ್ ವೈಸ್ ಸೂಪರ್ ಇದೆ. ಯಾವುದೇ ಕಡೆ ಬಂದರೆ ಮಿಸ್ ಮಾಡಿಬಿಡಿ, ತೊಗೊಂಡು ಹೋಗಿ ಮನೆಯಲ್ಲಿ ತಿನ್ನಿ ಆರಾಮಾಗಿ. ಸ್ಟಾರ್ಟಿಂಗಲ್ಲಿ ಐಕಿಯಾ ಬಂದಾಗ ಈ ಫುಲ್ ಜನ ಅಂದರೆ ಜನ. ಎಲ್ಲರಿಗೂ ಏನೋ ಒಂದು ಹೊಸದಾಗಿ ತುಂಬ ದೊಡ್ಡ ಜಾಗದಲ್ಲಿ ಎಲ್ಲನೂ ಒಂದೇ ರೂಫ್ ಕೆಳಗಿರುತ್ತೆ ಆ್ಯಂಡ್ ಏನಾರು ಹೊಸದಿರುತ್ತೆ ಅಂತ ಎಲ್ಲರಿಗೂ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹಾಗಾಗಿ ಫುಲ್ ಹೆವಿ ರಶ್ ಇರೋದು. ಈಗ ಜಸ್ಟ್ ವೀಕೆಂಡ್ಸ್ ಮಾತ್ರ ಸ್ವಲ್ಪ ರಶ್ ಇರುತ್ತೆ. ಬಟ್ ನಾವು ಯೂಶ್ವಲಿ ವೀಕೆಂಡ್ಸ್ ಪ್ರಿಫರ್ ಮಾಡಲ್ಲ ಹೋಗೋಕ್ಕೆ. ಎಲ್ಲೇ ಆದ್ರೂ ಆರಾಮಾಗಿ ಹೋಗಬೇಕು ಅಂದರೆ ವೀಕ್ ಡೇಸಲ್ಲೇ ಹೋಗ್ತೀವಿ. ಆ್ಯಂಡ್ ನಮಗೆ ನಮ್ಮದೇ ಟೈಮ್ ಇರುತ್ತಲ್ಲ, ಸೊ ಸ್ವಲ್ಪ ಯಾವಾಗ ಫ್ರೀ ಇರುತ್ತೆ ಅಂತ ಅನಿಸುತ್ತೋ ಆವಾಗ ಹೋಗಿ ಬರ್ಬೋದು ಅಂತ ಇಬ್ಬರು ಹೋಗಿದ್ವಿ. ಆ್ಯಂಡ್ ನೋಡೋಣ ಏನಾದರೂ ಚೆನ್ನಾಗಿರೋದು ಸಿಗುತ್ತಾ ಅಂತ. ಇಲ್ಲಿ ಹೋಗ್ತಿದ್ದಂಗೆ ಫಸ್ಟು ನನಗೆ ಯೂಶ್ವಲಿ ಇಷ್ಟ ಆಗೋದು ಈ ಕಿಚನ್ನು, ರೂಮು, ಬೆಡ್ರೂಮ್ ಎಲ್ಲ ಅರೇಂಜ್ ಮಾಡಿರ್ತಾರಲ್ಲ, ಅದು ನೋಡಿದಾಗ ನಮ್ಮ ಮನೇನೂ ಹಿಂಗಿರ್ಬೋದಲ್ವ, ಹಂಗೆ ಮಾಡ್ಬೋದಲ್ವಾ ಅಂತ ಎಲ್ಲನೂ ಆಸೆ ಆಗುತ್ತೆ. ಬಟ್ ನಮ್ಮದು ಐಡಿಯಾಗಳೇ ಬೇರೆ ಥರ ಇರುತ್ತೆ. ಆ್ಯಂಡ್ ನಾವು ಕನ್ಸ್ಟ್ರಕ್ಟ್ ಮಾಡಿಸ್ಬೇಕಾದ್ರೆ ಇನ್ನೇನೋ ಯೋಚನೆ ಬಂದಿರುತ್ತೆ ಅಂತ ಆ ಥರ ಮಾಡಿಸ್ಕೊಂಡಿರ್ತೀವಿ. ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಥವಾ ನೆಕ್ಸ್ಟ್ ಏನಾದ್ರು ಕಟ್ಟಿಸ್ತೀವಿ ಅಂದರೆ ಏನೇನು ಥರ ಮಾಡ್ಬೋದು ಅನ್ನೋ ಐಡಿಯಾಗಳು ಸಿಗುತ್ತೆ ಅಂತ ನಾನು ಯೂಶ್ವಲಿ ಇಲ್ಲಿ ಪ್ರಿಫರ್ ಮಾಡ್ತೀವಿ ಬರೋಕ್ಕೆ. ಚಪಾತಿ ಲಟ್ಸೋದು ಚೆನ್ನಾಗಿದೆ ಆ್ಯಕ್ಚುಲಿ. ಫುಲ್ ರೋಲ್ ಆಗಲ್ಲ, ಈ ಪೋರ್ಷನ್ ಮಾತ್ರ ರೋಲ್ ಆಗುತ್ತೆ. ಇಲ್ಲಿ ನೋಡಿ, ಎಷ್ಟು ಗೊತ್ತಾ, 499. ನೋಡೋಣ, ಕೆಳಗಡೆ ಹೋದರೆ ನಾನು ತೊಗೊಳ್ತೀನಿ ಮನೆಗೆ. ಸೂಪರಾಗಿದೆ, ಲೈಟಾಗಿ ರೋಲ್ ಆಗುತ್ತೆ. ಹಾಗೆ ಇದೆಲ್ಲ ಬೇರೆ ದೇಶಗಳಲ್ಲಿ ಇರೋವಂಥ ಕಿಚನ್ಗಳಿಗೆ ಇವೆಲ್ಲ ಆ್ಯಪ್ಟಾಗಿರುತ್ತೆ. ನಾವಿಲ್ಲಿ ಇಂಡಿಯನ್ ಕಿಚನ್ಗೆ ನಾವು ಮಾಡೋ ಮೆಸ್ಗಳಿಗೆ ಇದರದ್ದೆಲ್ಲ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಅಲ್ಲಿ ಚಿಕ್ಕದನ್ನು ಚೆನ್ನಾಗಿ ಇಂಟೀರಿಯರ್ ಮಾಡಿ ಇಟ್ಟಿರ್ತಾರೆ. ಆದರೆ ನಾವುಗಳು ಇಟ್ಕೊಳ್ಳೋ ಪಾತ್ರೆಗಳಿಗೆ, ಅಡುಗೆಗಳಿಗೆ ಎಲ್ಲ ಎಷ್ಟು ಜಾಗ ಇದ್ದರೂ ಸಾಲದು ಅಂತ ಅನಿಸುತ್ತೆ. ನಿಮ್ಗಳಿಗೆ ಏನು ಅನಿಸುತ್ತೆ ಅಂತ ನನಗೂ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಿಬಿಡಿ.
ಆ್ಯಂಡ್ ಆಲ್ಮೋಸ್ಟ್ ಮೇಲ್ಗಡೆ ಎಲ್ಲ ಸುತ್ತಾಕೊಂಡು ಮಾಡೆಲ್ದು ರೂಮ್ಗಳು ಕಿಚನ್ಗಳು ನೋಡ್ಕೊಂಬರ್ಷ್ಟೊಳಗೆ ಆಲ್ಮೋಸ್ಟ್ ಸುಸ್ತಾಗೋಗ್ಬಿಟ್ಟಿರುತ್ತೆ, ಸಿಕ್ಕಾಪಟ್ಟೆ ನಡೆಯೋದಿರುತ್ತೆ. ಆ್ಯಂಡ್ ಅದಾದಮೇಲೆ ಕೆಳಗಡೆ ಎಲ್ಲ ಈ ಥರದ್ದು ಇದೆ ಸಾಮಾನುಗಳೆಲ್ಲ ಇಟ್ಟಿರ್ತಾರೆ. ಸೊ ನಾವು ಇಲ್ಲಿ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಬಿಲ್ಲಿಂಗ್ ಕಡೆ ಹೋಗ್ಬೋದು. ಸೊ ಮೇಲ್ಗಡೆ ನಮ್ಗೆ ಏನು ಬೇಕೋ ಅದ್ರದ್ದು ಒಂದು ಫೋಟೋ ತೆಕ್ಕೊಂಡು ಬಂದುಬಿಟ್ರೆ ವಿತ್ ನಂಬರ್ ಬೇರೆ ಹಾಕಿರ್ತಾರಲ್ಲ, ಆ ನಂಬರ್ ನೋಡಿಕೊಂಡು ಆರಾಮಾಗಿ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೋಬೋದು. ಆ್ಯಂಡ್ ಏನೇನು ಪರ್ಚೇಸ್ ಮಾಡಿದ್ದೀವಿ ಅನ್ನೋದನ್ನ ಡೆಫಿನೆಟ್ಲಿ ತೋರಿಸ್ತೀನಿ. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊಳಗೆ ಆಲ್ಮೋಸ್ಟ್ 10:30 ಹೋಗ್ಬಿಟ್ಟಿತ್ತು. ಮನೆಗೆ ಹೋಗಿ ಏನು ಮಾಡುವಂಥ ಮೂಡ್ ಇರಲಿಲ್ಲ. ಹಾಗಾಗಿ ಎಲ್ಲ ಹೋಟ್ಲುಗಳು ಆಲ್ಮೋಸ್ಟ್ ಬಾಗ್ಲಾಗ್ತಾಯಿದ್ರು. ಕೊನೆಗೆ ಫೈನಲಿ ನಮ್ಮ ಮನೆ ಹತ್ರನೇ ಒಂದು ಹೋಟೆಲ್ ಹಂಗೆ ತೆಗೆದಿತ್ತು, ಅಲ್ಲೇ ಇದ್ದಿದ್ದು. ಅದು ರಾತ್ರಿ ಬೇರೆ ಏನು ಸೌತ್ ಇಂಡಿಯನ್ ಸಿಗಲ್ವಲ್ಲ, ಸೊ ಹಾಗಾಗಿ ರೋಟಿ ಕರಿನ ತೊಗೊಂಡ್ವಿ. ಅದು ಸಾಕಾಗಿತ್ತು ನಮಗೆ. ಹಾಗಾಗಿ ಆ್ಯಂಡ್ ಅಲ್ಲಿ ನಾವು ತುಂಬ ಏನೂ ತಿನ್ನೋಕ್ಕೆಲ್ಲ ಹೋಗಲಿಲ್ಲ ಅಲ್ಲಿ ರೆಸ್ಟೋರೆಂಟಲ್ಲಿ. ಸೊ ಜಸ್ಟ್ ಏನು ಬೇಕೋ ಸ್ನ್ಯಾಕ್ಸ್ ಥರ ಪೊಟ್ಯಾಟೊ ವೆಜ್ಜಸ್ ಮಾತ್ರ ತಿನ್ಕೊಂಡು ಬಂದ್ವಿ. ಆ್ಯಂಡ್ ರೇಟ್ ಕೂಡ ತುಂಬಾ ಜಾಸ್ತಿ ಆಗಿದೆ ಅಂತ ನಮಗೆ ಅನ್ನಿಸ್ತು. ಬಟ್ ಎನಿವೇಸ್ ಇಷ್ಟಿತ್ತು ನಮ್ಮ ಐಕಿಯಾ ಟ್ರಿಪ್. ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡಿದ್ದೀವಿ ಅಂತ. ಐಕಿಯಾಗೆ ಹೋಗಿ ಬಂದ್ವಿ, ತುಂಬ ನಿಮಗೆ ತೋರಿಸಿದೆ. ಏನು ಅಂತಂದ್ರೆ ಅಲ್ಲಿ ಹೋದರೆ ಏನಾರು ಆಸೆ ಆಗಿಬಿಡುತ್ತೆ, ನಮ್ಮ ಮನೇನ ಹೀಗೆ ರಿನೋವೇಟ್ ಮಾಡ್ಬೋದು ಅಥವಾ ಈ ಥರ ಡೆಕೋರೇಟ್ ಮಾಡ್ಬೋದು, ಸಾಕಷ್ಟು ತಲೆಗೆ ಬರುತ್ತೆ. ಬಟ್ ಸ್ವಲ್ಪ ನಿಮ್ಗಳಿಗೆ ಗೊತ್ತು ಎಲ್ಲ ಕಾಸ್ಟ್ಲಿನೇ, ಏನು ಕಮ್ಮಿ ಅಂತ ಏನೂ ಸಿಗಲ್ಲ. ಬಟ್ ಅದ್ರೊಳಗೆ ಕೆಲವು ಮಾತ್ರ ನಾನು ತೊಗೊಂಡು ಬಂದೆ. ಇದೊಂದು ಬಾಟಲ್ ಕ್ಲೀನರ್ ಬೇಕಿತ್ತು. ಇದೆಲ್ಲ ಇಲ್ಲಿ ತೊಗೊಂಡ್ಬಂದರೆ ಇಷ್ಟಿಷ್ಟೇ ಸಿಕ್ತು, ಚಿಕ್ಕದು. ಇದೊಂದು ಉದ್ದ ಇತ್ತು ಅಂತ ಇದೊಂದು ಬಾಟ್ಲು ಕ್ಲೀನರ್. ಮೋಸ್ಟ್ಲಿ 99 ರುಪೀಸ್ ಇದು ಒಂದು. ಆಲ್ಮೋಸ್ಟ್ 10 ರೇಟ್ ಹೇಳಿರ್ತೀನಿ, ಎಕ್ಸಾಕ್ಟ್ ರೇಟ್ಗಳು ಕೆಲವು ಮಾಡ್ಕೊಬಿಟ್ಟಿರುತ್ತೆ. ಆ್ಯಂಡ್ ಇದು ಮನೆ ಯಾವುದೋ ಒಂದು ಐಸ್ ಕ್ರೀಮ್ ತೊಗೊಂಬಂದಾಗ ಚಾಕುಲ್ ಕಟ್ ಮಾಡೋ ಅವೆಲ್ಲ ಕಷ್ಟಪಡ್ತಿದ್ದೆ. ಸೊ ಹಂಗಾಗಿ ಕಾಣಿಸ್ತಲ್ಲ ಅಂತ ಒಂದು ಸ್ಕೂಪ್. ಆ್ಯಂಡ್ ಇದು ಇಷ್ಟ ಆಯಿತು, ಪ್ಲಾಸ್ಟಿಕ್ದಿತ್ತು. ಪ್ಲಾಸ್ಟಿಕ್ ಸುಮ್ಮನೆ ತೆಗೆದುಬಿಟ್ಟು ಹಾಕಬೇಕು. ಇದಾದರೆ ಇಲ್ಲಿ ಸ್ಕೂಪ್ ತೊಗೊಂಡ್ರೆ ಇದು ಹಿಂಗೆ ಅಂದರೆ ಸ್ಕೂಪ್ ಹೇಳುತ್ತೆ. ಸ್ಟೇನ್ಲೆಸ್ ಸ್ಟೀಲ್, ಇದು ಸ್ವಲ್ಪ ಕಾಸ್ಟ್ಲಿ, 299 ಅನಿಸುತ್ತೆ ಇದು. ಅದಾದಮೇಲೆ ನಿಮಗೆ ತೋರಿಸ್ದೆ, ಇದು ತುಂಬ ಇಷ್ಟ ಆಯಿತು ನನಗೆ. ಸ್ವಲ್ಪ ಭಾರ ಇದೆ, ಬಟ್ ಇದು ಕೆಳಗಡೆ ಫುಲ್ ವುಡ್ ಹೋಗಿದೆ. ಇದು ರೊಟೇಟ್ ಆಗುತ್ತೆ. ಈಗ ಕಾಣಿಸ್ತೆ ಅಂತ ಅದು ಕಟ್ಟಾಕ್ಬಿಟ್ಟಿದ್ರು ಎಲ್ಲಿ ತೊಗೊಂಡ್ಬಿಡ್ತಾರೋ ಅಂತ. ಬಟ್ ಇದು ತೊಗೊಂಬಂದಲ್ಲ, ಅದು ತೋರಿಸ್ದೆ ನೋಡಿ, ರೊಟೇಟ್ ಆಗುತ್ತೆ ಇದು. ಸೊ ಕ್ಲೀನಾಗಿ ಆ್ಯಕ್ಚುಲಿ ಚಪಾತಿ ಅಥವಾ ಈ ಹೋಳಿಗೆ ಲಟ್ಟಿಸ್ತೀರಾ ಅಂತ ಇಲ್ಲಿ ನೋಡಿ ಹಿಂಗೆ ಇಟ್ಬಿಟ್ಟು ಹಿಂಗಂದರೆ ಇದು ಮಾತ್ರ ರೋಲ್ ಆಗುತ್ತೆ. ತುಂಬ ಪ್ರೆಷರ್ ಹಾಕೋಷ್ಟಿಲ್ಲ. ತುಂಬ ದಿವಸದಿಂದ ನೋಡ್ತಾ ಇದೆ ಈ ಥರ ಸಿಕ್ತು. ಆ್ಯಂಡ್ ಇದು 499, ಸೊ 500 ರುಪೀಸ್. ಇದು ಒಂದು ತೊಗೊಂಡು ಬಂದ್ವಿ. ಆ್ಯಂಡ್ ಇದು ಒಂದು ಸೆಟ್ ಆಫ್ ಗ್ಲಾಸಸ್. ಸೊ ಯೂಶ್ವಲಿ ಈ ಥರದ್ದು ನಮ್ಮ ಮನೇಲಿ ಗೊತ್ತು ನಿಮಗೆ, ಫಸ್ಟಿಂದ ನನ್ನ ಯಾರು ಫಾಲೋ ಮಾಡ್ತಿದ್ರೋ ಅವ್ರಿಗೆ ಗೊತ್ತಿರುತ್ತೆ. ವೆಂಕಟೇಶ್ ಗ್ಲಾಸ್ ಅಂದರೆ ತುಂಬ ಹುಚ್ಚೆಲ್ಲ ಕಲೆಕ್ಟ್ ಮಾಡೋದು. ಸೊ ಈ ಥರದ್ದು ಇರಲಿಲ್ಲ ಅಂತ ಇದೊಂದು ಸೆಟ್ಟು. ಇದು ಮೋಸ್ಟ್ಲಿ 399 ಅಂತ ಅನ್ಕೋತೀನಿ. 6 ಪೀಸಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಗೊತ್ತಾ, ಯಾರಿಗಾರು ಗಿಫ್ಟ್ ಕೊಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ಗಿಫ್ಟಿಂಗೆ ಅಂತ ತಂದಿದ್ದಲ್ಲ. ಗಿಫ್ಟ್ಗೆ ಅಂತ ಏನು ಮಾಡಿದ್ದೀನಿ ಗೊತ್ತಾ, ಒಂದು ಸಲ ಹೋದಾಗ ತುಂಬ ಚೆನ್ನಾಗಿರುತ್ತೆ. ಕಪ್ಸ್ ಶಿಶುದ ಕಪ್ ಅಂದ್ಬಿಟ್ಟು ಒಂದು 4-5 ಸೆಟ್ ತಂದು ಇಟ್ಕೊಂಬಿಟ್ಟಿನಿ. ಗೃಹ ಪ್ರವೇಶಕ್ಕೆ ಎಲ್ಲ ಕೊಡೋಕ್ಕೆ ಚೆನ್ನಾಗಿರುತ್ತೆ, ಯೂಸ್ ಮಾಡ್ತಾರೆ ಅಂತ. ಸೊ ಅದಾದಮೇಲೆ ಇದೊಂದು ತೊಗೊಂಡು ಬಂದ. ಮತ್ತು ಇದು 149 ರುಪೀಸ್ ಒಂದಕ್ಕೆ. ತುಂಬ ಹೆವಿ ಇದೆ, ಬಿಯರ್ ಮಗ್. ಬಟ್ ಇದೆಲ್ಲ ಉಪಯೋಗಿಸ್ತೀರ ಅಂತ ಕೇಳಿಬಿಡಿ, ನಮ್ಮಲ್ಲಿ ಇವೆಲ್ಲ ಕುಡಿಯೋದು ಅವೆಲ್ಲ ಏನೂ ಇರೋಲ್ಲ. ಬಟ್ ಗ್ಲಾಸ್ಗಳು ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದೆಲ್ಲ ತುಂಬ ಕಲೆಕ್ಟ್ ಮಾಡಿರ್ತೀವಿ. ಅದು ತುಂಬ ಹೆವಿ ಪ್ರೈಸ್ ಎಲ್ಲ ಕೊಟ್ಟು ತಂದಿರಲ್ಲ ನಾವು, ಕಮ್ಮಿ ರೇಟಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು 6. ಇದು ಆ್ಯಕ್ಚುಲಿ ಏನು ಗೊತ್ತಾ, ಅಕಸ್ಮಾತ್ ಎಕ್ಸ್ಟ್ರಾ ತೊಗೊಂಬರ್ತೀವಿ ಅಂದರೆ ಒಂದು ಮನಿ ಪ್ಲ್ಯಾಂಟ್ ನೀರು ತುಂಬಿಟ್ಟು ಮನಿ ಪ್ಲ್ಯಾಂಟ್ ಹಾಕ್ಬಿಟ್ಟು ಒಂದು ಕಾರ್ನರ್ಲಿ ಇಟ್ರೂ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಸೊ ಇದೊಂದು ಇಷ್ಟ ಅಂತ ಇದೊಂದು ತೊಗೊಂಡು ಬಂದ. ಇದು ಆಮೇಲೆ ಒಂದು ಚಿಕ್ಕ ಟೇಬಲ್ ಥರ ತೊಗೊಂಡು ಬಂದಿದ್ವಿ. ಅಲ್ಲಿ ಟಿ ವಿ ಮತ್ತು ಫುಲ್ಲು ಸ್ಪೀಕರ್ದು ಅವೆಲ್ಲ ಇಡೋಕ್ಕೆ ಬೇಕಿತ್ತು ಅಂದ್ಬಿಟ್ಟು, ಹೋಮ್ ಥಿಯೇಟ್ರ್ ಇಡೋಕ್ಕೆ ತುಂಬ ಮಾಡ್ಸೋಕ್ಕೆಲ್ಲ ಸದ್ಯಕ್ಕೆ ನಮ್ಮದೇನು ಪ್ಲ್ಯಾನ್ ಇರಲಿಲ್ವಲ್ಲ. ಸೊ ಹಾಗಾಗಿ ಅದು ಇಡೋಕ್ಕೆ ಒಂದು ಟೇಬಲ್ ಥರದ್ದು ಬೇಕಿತ್ತು ಅಂತ ತೊಗೊಂಡು ಬಂದ್ವಿ. ಅದು ಆಲ್ಮೋಸ್ಟ್ 1799 ಏನೋ. ಅಲ್ಲಿ ಹೋಗಿ ಫಿಟ್ ಮಾಡ್ತೀವಲ್ಲ ಆವಾಗ ತೋರಿಸ್ತೀನಿ ಯಾವ ಥರ ಬಂದಿದೆ ಆ ಟೇಬಲ್ ಅಂತ. ಅದು ಹೆಂಗೆ ಇದ್ದರೂ ಎಲ್ಲನೂ ಅವರು ಮಾಡಿಸೇ ಕೊಟ್ಟಿರ್ತಾರಲ್ಲ. ಈ ಥರದ್ದು ಒಂದು ಸ್ಟ್ಯಾಂಡ್ ಸಿಂಪಲಾಗಿದೆ. ಇದಕ್ಕೆ ಅರೌಂಡ್ 1700 ರುಪೀಸ್ ಕೊಟ್ಟಿದ್ದು. ಎಲ್ಲ ಫುಲ್ಲು ಕಾಂಪ್ಯಾಕ್ಟಾಗಿ ಬಂದಿದ್ದು. ತೆಗೆದು ಈ ಥರ ಫಿಟ್ ಮಾಡಿದೆ. ಕೆಳಗಡೆ ಏನಾರು ಇಟ್ಕೊಳ್ಳೋಕ್ಕೂ ಯೂಸ್ ಮಾಡ್ಬೋದು. ಸೊ ಇಷ್ಟು ಚೆನ್ನಾಗಿದೆ ಐಕಿಯಾ ಶಾಪಿಂಗ್. ಬಟ್ ಕೆಲವೆಲ್ಲ ಏನೇನು ಹಳೇದಿತ್ತೋ ಸಾಮಾನುಗಳು ಅದೆಲ್ಲ ತೆಗೆದುಬಿಟ್ಟಿದ್ದಾರೆ. ಮಿಕ್ಕಿದ ಹೊಸ ಕೆಲವು ಬಂದಿದೆ. ಆ್ಯಂಡ್ ಫುಡ್ ಟ್ರಕ್ಗಳು ಅವೆಲ್ಲ ಏನೂ ತರಲಿಲ್ಲ, ಸಾಕಷ್ಟೆಲ್ಲ ಇತ್ತಲ್ಲ ಅಂತ. ಸುಮ್ಮನೆ ಏನೋ ನೋಡೋಣ, ಏನಾದ್ರು ಚೇಂಜ್ ಮಾಡ್ಬೋದಾ ನಮ್ಮ ಮನೆಗೆ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಒಂದಷ್ಟು ಏನೋ ಒಂದು ಐಡಿಯಾಸ್ ತೊಗೊಂಡು ಬಂದಿರ್ತೀವಿ, ಯಾವಾಗ ಎಕ್ಸಿಕ್ಯೂಟ್ ಆಗೋದು ಅದು ಗೊತ್ತಿರಲ್ಲ. ಸೊ ಇಷ್ಟು ನಮ್ಮ ಐಕಿಯಾಗೆ ಹೋಗಿ ಬಂದಿದ್ದಾಯಿತು. ಹಾಗೆ ಇಷ್ಟು ನಮ್ಮ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಡೆಫಿನೆಟ್ಲಿ ಮಿಸ್ ಮಾಡಿಬಿಡಿ. ಸಿಗೋಣ ಅಂತ ಮತ್ತೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ.